ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಅಥೆಂಟಿಕ್ಕಾಗಿ ಟೇಸ್ಟ್ ಕೊಡುವಂತಹ ಚೋಲೆ ಭಟೂರನ ಅತ್ಯಂತ ಸುಲಭ ರೀತಿ ಒಳಗೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ಲಿಗತ್ತೀನಿ. ನೋಡ್ಕೊಂಡು ಬರೋಣ ಬರ್ರಿ. ಈ ಚೋಲೆ ಜೊತೆ ನೀವು ತಿನ್ನಲಿಕ್ಕೆ ಚಪಾತಿನೂ ಮಾಡ್ಕೋಬೋದು, ಪೂರಿನೂ ಮಾಡ್ಕೋಬೋದು, ಭಟೂರೆನೂ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಒಳಗೆ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಎಲ್ಲ ಮಸಾಲೆ ಐಟಮ್ಸ್ನು ಆ್ಯಡ್ ಮಾಡ್ಕೊಂಡಿನಿ. ಈಗ 4 ಈರುಳ್ಳಿನ ಮಿಕ್ಸಿ ಗ್ರೈಂಡ್ ಒಳಗೆ ಗ್ರೈಂಡ್ ಮಾಡಿಕೊಂಡು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಈ 2 ತುರಿದು ಹಸಿ ವಾಸನೆ ಹೋಗಿ ನೀರೆಲ್ಲ ಹೋಗಿ ಈ ರೀತಿ ಆಯಿಲ್ ಫ್ರೀ ಆದಮೇಲೆ ಇದ್ರೊಳಗೆ 2-3 ಟೊಮ್ಯಾಟೋನು ಮಿಕ್ಸಿಗೆ ಮಾಡಿಕೊಂಡು ಅದನ್ನು ಪೇಸ್ಟ್ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಕೂಡ ನೀರೆಲ್ಲ ಹೋಗಿ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರ ಪುಡಿ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಜೀರಾ ಪೌಡರು, ಕೊರಿಯಂಡರ್ ಪೌಡರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಾನು ಚೋಲೆನ 1 ನೈಟ್ ನೆನೆಲಿಕ್ಕೆ ಇಟ್ಟಿದ್ದೆ. 1 ನೈಟೂ ನೆನೆಸ್ಬೋದು. ನೀವು ಈವ್ನಿಂಗ್ ಮಾಡೋರಿದ್ರಿ ಅಂತಂದ್ರೆ ಮುಂಜಾನೆ ನೆನೆ ಹಾಕಿ ಈವ್ನಿಂಗ್ವರೆಗೂ ಇದನ್ನು ನೆನೆಸ್ಲಿಕ್ಕೆ ಇಡಬೇಕು. ಅದನ್ನು ಕುಕ್ಕರ್ ಒಳಗಿಟ್ಟು 5-6 ವಿಸಿಲ್ ಬರೋವರೆಗೂ ಅದನ್ನು ಕುದಿಸ್ಕೋಬೇಕು, ಸೀಟಿ ಮಾಡ್ಕೋಬೇಕು. ನೆಕ್ಸ್ಟು ಅದು ಕೈ ಒಳಗೆ ಮುಟ್ಟಿದ್ರೆ ಸಾಫ್ಟ್ ಆಗಿರಬೇಕು. ಅಷ್ಟಾಗಿತ್ತಂದ್ರೆ ಚೋಲೆ ಪರ್ಫೆಕ್ಟಾಗಿ ಬೆಂದದ ಅಂತೇಳಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಅದೇ ಚೋಲೆನ ಅದೆಲ್ಲ ಮಸಾಲ ಚೆನ್ನಾಗಿ ಘಮ ಬರೋವರೆಗೂ ಅದನ್ನು ಬೇಯಿಸ್ಕೊಂಡು ಅದರೊಳಗೆ ಚೋಲೆನ ಆ್ಯಡ್ ಮಾಡಿ ಹುಡ್ಕೊಂಡು ಚೋಲೆ ಮುಳುಗುವರೆಗೂ ಅಷ್ಟೇ ನೀರು ಹಾಕ್ಕೊರಿ, ಜಾಸ್ತಿ ನೀರು ಹಾಕ್ಕೋಬೇಡ್ರಿ. ಇದಾದಮೇಲೆ ಇದ್ರೊಳಗೆ ಸೀಕ್ರೆಟ್ ಒಂದು ಟಿಪ್ಸ್ ಹೇಳ್ತೀನಿ ನೋಡಿರಿ. ಕುಕ್ಕರ್ ಮುಚ್ಚಿ ಇದ್ರೊಳಗೆ 3-4 ವಿಸಿಲ್ ಹೊಡ್ಸೋಕ್ಕಿಂತ ಮುಂಚೆ ಅದರೊಳಗೆ ಸೋಡಾನ ಆ್ಯಡ್ ಮಾಡೋದನ್ನು ದಯವಿಟ್ಟು ಮರಿಬೇಡ್ರಿ. ಸೋಡಾ ಆ್ಯಡ್ ಮಾಡಿದ್ರೆ ಅದರದ್ದು ಒಂದು ಟೇಸ್ಟ ಬೇರೆ ಇರ್ತದೆ. ಅದರೊಳಗೆ ಸೋಡಾ ಆ್ಯಡ್ ಮಾಡಿ ಕುಕ್ಕರ್ದು ಮುಚ್ಚಳ ಮುಚ್ಚಿ ಅದನ್ನು 3-4 ವಿಸಿಲ್ ಹೊಡೆಸ್ರಿ. ವಿಸಿಲ್ ಹೊಡೆದ ಮೇಲೆ ಇನ್ನೊಂದು ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ಇದಕ್ಕೆ ತಡ್ಕ ಕೊಡೋದು. ತಡ್ಕ ಎಣ್ಣೆ ಒಳಗೆ ಕೊಡಬೇಡ್ರಿ, ತುಪ್ಪದಾಗ ಕೊಡ್ರಿ. ತುಪ್ಪ ಹಾಕ್ಕೊಂಡು ಅದು ತುಪ್ಪದ ಒಳಗೆ ಹಸಿ ಮೆಣಸಿನ್ಕಾಯಿ, ಆಮೇಲೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರುವಂತಹ ಖಾರಗೆಣಸು, ಆಮೇಲೆ ಸ್ವಲ್ಪ ಇಂಗು, ಇದೆಲ್ಲನೂ ಹಾಕ್ಕೊಂಡು ಅದಕ್ಕೆ ತಡ್ಕ ಕೊಡ್ರಿ. ಆಮೇಲೆ ಟೇಸ್ಟ್ ಮಾಡಿರಿ. ಚೋಲೆ ಒಂದು ಹೆಲ್ದಿ ಫುಡ್ ಆಗಿರೋದ್ರಿಂದ ಇದನ್ನು ಎಲ್ಲರೂ ತಪ್ಪದೆ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಯಾರಿಗೆ ಅದು ಹಾಗೆ ಕಡ್ಲಿ ತಿನ್ಲಿಕ್ಕೆ ಇಷ್ಟ ಇರೋದಿಲ್ಲ ಅವ್ರಿಗೆ ಈ ಒಂದು ರೆಸಿಪಿ ಮೂಲಕ ನಾವು ಪ್ರೋಟೀನನ್ನು ಕೊಡಬಹುದು. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಉಳ್ಳಾಗಡ್ಡಿ ಹಚ್ಕೊಂಡು ತಿಂದ್ರೆ ಅಂತೂ ಹೇಳ್ತೀನಿ ಕ್ಲಾಸಿಕ್ ಆಗಿರ್ತದೆ. ಸೊ ನೋಡಿರಿ, ನೀವು ಟ್ರೈ ಮಾಡಿರಿ, ಹೆಂಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಧನ್ಯವಾದಗಳು.